ಇದೊಂದು ಇನ್ಸಿಡೆಂಟ್ ಆಗಿದೆ ನೋಡಿ, ಲಾಯರ್ನೆಲ್ಲ ಕರ್ಸಿದೀವಿ ನೋಡಿ ಅಲ್ಲಿ ಆ ಕಡೆ ಲಾಯರ್. ವಿಯಾನ್ ದ ಇಂಡಿಯನ್ ಮೂಗ್ಲಿ ಅಂತ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಆಮೇಲೆ ಯೂಟ್ಯೂಬ್ ಇದೆ. ಅಡುಗೆ ಮಾಡೋದು. ಸಾರಿ ವಿಯಾನ್ ದ ಇಂಡಿಯನ್ ಮೂಗ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಇವಾಗ ಒಂದು ಸ್ಪೆಷಲ್ ಕಂಟೆಂಟು. ಈ ಕಂಟೆಂಟ್ ಶೂಟ್ ಮಾಡೋಕ್ಕೆ ನಾವು ಈಗ ಸ್ವಲ್ಪ ಹೊತ್ತು ತಗೊಳ್ತೀವಿ, ಬಟ್ ನನಗೋಸ್ಕರ ಪಾಪ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 2.5 hours. ಸಾರಿ ಕೋಕ್, ಬ್ಯಾಕ್ ಟು ಬ್ಯಾಕ್ ಕಾಲ್. ಓಕೆ ಬನ್ನಿ, ಇವಾಗ ಕಾದ್ರೂ ಪರವಾಗಿಲ್ಲ, ನಿಮ್ಗೊಂದು ಒಳ್ಳೆ ಕಂಟೆಂಟ್, ಒಳ್ಳೆ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ನಮ್ಮ ವಿಯಾನ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗಿದೆ. ಯಾವ ಥರ ವಿಯಾನ್ ಹೇಳ್ತೀಯಾ? ವಿಯಾನ್ ವಿಯಾನ್ ದ ಇಂಡಿಯನ್ ಮೂಗ್ಲಿ ಅಂತ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಆಮೇಲೆ ಯೂಟ್ಯೂಬ್ ಇದೆ. ಅದ್ರ ಕಂಪ್ಲೀಟ್ ಓನರ್ ಬಂದು ಕೋಕ್ ಆಗಿರ್ತಾರೆ. ಎಕ್ಸೈಟೆಡ್? ಹೇಗೆ ಅನಿಸ್ತಾ ಇದೆ? ವೆರಿ ಮಚ್ ಎಕ್ಸೈಟೆಡ್. ಆಕ್ಚುಲಿ ಈಗ ಸ್ವಲ್ಪ ಜನನ ಮೀಟ್ ಆಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಏನು ಮೌಗ್ಲಿ ತರ ಬೆಳೆಸ್ತಾ ಇದ್ದೀರಾ ಅಂತ. ಸೊ ವಿ ಥಾಟ್ ಎಸ್ ಇಟ್ಸ್ ಸಮ್ ಇಂಡಿಕೇಶನ್. ಅದು ಒಬ್ರಿಬ್ರು ಹೇಳಿಲ್ಲ, ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಹೇಳ್ತಾ ಇದ್ರು. ಸೊ ನಮ್ಮ ಮೂಗ್ಲಿ ರೆಡಿ ಆಗಿದ್ದಾನೆ. ಆರ್ ಯು ಎಕ್ಸೈಟೆಡ್ ಕಡೆ? ಸೊ ಇವತ್ತು ಮೂಗ್ಲಿ ಅಡುಗೆ ಮಾಡ್ತಾ ಇದ್ದಾನೆ. ಈಗ ನಾವು ಏನೋ ಒಂದು ಸ್ಪೆಷಲ್ ಐಟಮ್ ಮಾಡಕ್ಕೆ ಹೇಳಿದೀವಿ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ನಾನು ಬಂದಿದ್ದೀನಿ, ಇವನು ಬಂದಿದ್ದಾರೆ, ಕೋಕು ಬಂದಿದ್ದಾರೆ. ಆದರೆ ಅಡುಗೆ ಮಾಡೋರು ಯಾರು? ಅವ್ರು ಬರ್ಬೇಕಲ್ಲ. ಯಾ ಬನ್ನಿ ಶೆಫ್. ಓಕೆ, ಇವಾಗ ನೀವು ಇಲ್ಲಿ ನಿಂತ್ಕೊಳ್ಳಿ, ನಾನು ಸ್ವಲ್ಪ ನಾನು ಅಡುಗೆ ಮಾಡೋದು. ಸಾರಿ ಗೊತ್ತಾಗಿಲ್ಲ. ಸಾರಿ ಗೊತ್ತಾಯ್ತು ಏನು? ಶೆಫ್. ಓಕೆ, ಇವಾಗ ಶೆಫ್ ನಾವು ಏನು ಮಾಡಿಕೊಟ್ಟಿದ್ದೀವಿ ಇವತ್ತು ಕೇರಳ ಸ್ಟೈಲ್ ಸ್ನ್ಯಾಕ್ಸ್ ಅರಿ ಉಂಡೆ ಅಂತ ಹೇಳ್ತಾರೆ. ಅರಿ ಉಂಡೆ. ಅರಿ ಅಂದರೆ ಅಕ್ಕಿದು ಉಂಡೆ. ಹಾಂ, ಓಕೆ, ನೈಸ್. ಈಗ ಎಷ್ಟೊತ್ತಾಗುತ್ತೆ? 10-20 minutes. ಸೂಪರ್. ಈಗ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟು ಫೈರ್ ಆನ್ ಮಾಡಬೇಕು. ಓಕೆ ಓಕೆ. ಸೂಪರ್. ಹಬ್ಬಾ. ಓಕೆ, ಫಸ್ಟು ಅರಿ ಫ್ರೈ. ಫಸ್ಟು ಬಾಯ್ಲ್ಡ್ ರೈಸು. ಇದು ಬಾಯ್ಲ್ಡ್ ರೈಸಲ್ಲೇ ಮಾಡಬೇಕಾ? ಬಾಯ್ಲ್ಡ್ ರೈಸ್. ನೈಸ್. ಆ್ಯಕ್ಚುಲಿ ಮೈನ್ ಶೆಫ್ ಬಂದು ಸಮ್ನಾಜ್, ಆದರೆ ಇವರು ಈಗ ಅಸಿಸ್ಟೆಂಟ್. ಹಾಂ, ಈ ವಿಡಿಯೋದಲ್ಲಿ ಸ್ಟವ್ ಉಡ್ಸೋದು, ಅಕ್ಕಿ ಹಾಕೋದು ಇದೇ ಅರ್ಧ ಗಂಟೆ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಶಮ್ನಾಜ್ದು ಅಡುಗೆ ನೋಡಿ ನೀವು ಮನೇಲಿ ಏನಾದ್ರು ಟ್ರೈ ಮಾಡಿದವರು ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನನಗೆ ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಕೆಲವು ವಿಡಿಯೋದಲ್ಲಿ ಅವ್ರು ತುಂಬ ಇನ್ವಾಲ್ವ್ ಆಗ್ಬಿಟ್ಟು ಅಡುಗೆ ಮಾಡಿದ್ದಾರೆ. ನಾನು ಮಾತಾಡ್ಬೇಕು, ನೀನು ಯಾಕೆ ಮಾತಾಡ್ತೀಯ? ಈಗ ಯೂಟ್ಯೂಬಲ್ಲಿ ಸ್ವಲ್ಪ ಟ್ರೈನಿಂಗ್ ನಡೀಲಿ. ನಾನು ಮಾತಾಡ್ಬೇಕಾದ್ರೆ ನೀನು ಮಾತಾಡಬೇಡ, ನೀನು ಮಾತಾಡ್ಬೇಕಾದ್ರೆ ನಾನು ಮಾತಾಡಲ್ಲ. ಓಕೆ, ಡೀಲ್? ಸೂಪರ್ ಆಗಿ ಟೇಸ್ಟ್ ಬರುತ್ತೆ. ಫಸ್ಟೇ ಪ್ರಮೋಷನ್. ಈಗ ಅಲ್ಲ, ಆಮೇಲೆ ಇದೆಷ್ಟೊತ್ತಾಗುತ್ತೆ? ಅಲ್ಲ 10 ಇಲ್ಲ 3 minutes. ಯಾ. ಸೊ ಇವಾಗ ಇದನ್ನ ನೀಟಾಗಿ ರೋಸ್ಟ್ ಮಾಡ್ತಾ ಇದ್ದಾರೆ. ರೋಸ್ಟ್ ಮಾಡಿದಾಗ ಅದು ಈ ಥರ ಒಂದು ದಪ್ಪ ಆಗುತ್ತೆ. ಇದಕ್ಕೆ ಪುರಿ ಅಕ್ಕಿ ಅಂತ ಹೇಳ್ತಾರೆ. ಪುರಿ ಅಕ್ಕಿ ಇದು ಒಂದು ಫಾರ್ಮೆಟ್. ಇದು ಫಾರ್ಮೆಟ್. ಅದು ಪುರಿ, ಅದು ಆಯಿಲ್ ಅಲ್ಲಿ ಇಡೋದು. ಹೌದು. ಇದು ತವದಲ್ಲಿ. ಸೂಪರ್. ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು. ಈಗ ಇದನ್ನ ಕೂಲ್ ಮಾಡಿಬಿಟ್ಟು ಇದು ಪೌಡರ್ ಮಾಡ್ಕೋಬೇಕು. ಚೆನ್ನಾಗಿದೆ, ಬಟ್ ಬಿಸಿ ಇತ್ತು, ನಾಲಿಗೆ ಸುಟ್ಟೋಯ್ತು. ಅದೇ ಗಾಂಧಾರಿ ಮೆಣಸು ತಿಂದಂಗೆ ಆಯ್ತು. ಹೌದು. ಬಿಸಿ ಬಿಸಿ
ಇದೊಂದು ಪ್ಲೇಟಲ್ಲಿ ಚೇಂಜ್ ಮಾಡಬೇಕು. ಹಾಂ, ನೀವು ಅವ್ರ ಹತ್ರ ಮಾತಾಡಿ. ಸ್ವಲ್ಪ ಪ್ಲೇಟಲ್ಲಿ ಚೇಂಜ್ ಮಾಡಬೇಕು. ಹಾಂ, ಸೂಪರ್. ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟು ಕೋಕೋನಟ್ನ ಫ್ರೈ ಮಾಡ್ಕೋಬೇಕು. ವಿಯಾನು, ನಿನಗೆ ಅಡುಗೆ ಮಾಡೋದಂದ್ರೆ ಇಷ್ಟನಾ? ಹಾಂ, ಭಾರಿ ಇಷ್ಟ. ಸೂಪರ್. ನೋಡಿ ಆ್ಯಕ್ಚುಲಿ ಏನೋ ಮಾತಾಡ್ತಾರೆ, ಸೈಲೆಂಟ್ ಆಗಿದ್ರೆ ಅದ್ರ ಜೊತೆಗೆ ಇದು ಅದ್ರ ಜೊತೆಗ ಡ್ರೈ ಫ್ರೂಟ್ ಹಾಕಬೇಕು. ನಾನು ಮಾತಾಡುವಾಗ ನೀನು ಮಾತಾಡೋಂಗಿಲ್ಲ, ನೀನು ಮಾತಾಡುವಾಗ ನಾನು ಮಾತಾಡೋಂಗಿಲ್ಲ. ಡೀಲ್. ಅದ್ರ ಜೊತೆಗೆ ಗೀ, ಸ್ವಲ್ಪ ಗೀ, ಸ್ವಲ್ಪ ಫುಲ್ಲಾ? ಸ್ವಲ್ಪ ಅವನಿಗೆ ಸ್ವಲ್ಪ ಅಂದ್ರೆ ಗೊತ್ತಾಗಲ್ಲ. ಲಿಟಲ್ ಸ್ಪೂನ್ ಇದೆಯಾ? ಲಿಟಲ್ ಅಂದ್ರೆ ಎಷ್ಟು ಲಿಟಲ್ ಅಂತ ಗೊತ್ತಾಗಲ್ಲ ಅವನಿಗೆ. ಹೌದು. ಇದು ಇವತ್ತೇ ಬೀಳ್ತದ? ಮಕ್ಳ ಹತ್ರ ಇರ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಂತ ಹೇಳಿದ್ರೆ ಆಗ್ತದೆ. ನೋಡಿ, ಓ ನೋಡಿ ಇಲ್ಲಿ ಸ್ಪೂನ್ ಬಂತು. ಸೂಪರ್. ಏನ್ ಸ್ಪೂನ್ ನೋಟು ಕೊಡಿಗೆ ಬಂದಿವಿ ಸ್ವಾಮಿ ತಂದೆ. ಸಾಕು. ಮ್ಯಾಟರ್ ಸಾಕ ಅಂತಲ್ಲ, ಅವನು ಸ್ವಲ್ಪ ಹಾಕ್ಬೇಕು ಅಷ್ಟೇ ಮ್ಯಾಟ್ರ್. ನೈಸ್. ಇದು ಯಾರು ಹೇಳ್ಕೊಟ್ಟಿರೋದು ರೆಸಿಪಿ? ಇದು ಟ್ರೆಡಿಷನಲ್ ಕೇರಳ ಟ್ರೆಡಿಷನಲ್ ರೆಸಿಪಿ. ಆ್ಯಕ್ಚುಲಿ ಅದೊಂದೊಂದು ಗ್ರ್ಯಾಂಡ್ ಮದರ್ ಹೇಳ್ಕೊಟ್ಟಿದ್ದಾರೆ. ಗ್ರ್ಯಾಂಡ್ ಮದರ್. ಓಕೆ, ಅದು ಮಾಡ್ತಾರೆ, ಬಟ್ ನನಗೆ ಈ ರೆಸಿಪಿ ಗ್ರ್ಯಾಂಡ್ ಮದರ್ ಈಗ ಗ್ರ್ಯಾಂಡ್ ಮದರ್ ಇಲ್ಲ. ಅವ್ರ ರೆಸಿಪಿ ಇದೆಯಲ್ಲ, ರೆಸಿಪಿ ಇದೆ. ನೈಸ್. ಮ್ಯಾಮ್ ಹೇಳಿದ್ರು ಮ್ಯಾಮ್ದು ಕಾಲು ಎಳಿಯುತ್ತ. ಕಾಲು ಎಳಿಯೋದು ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ನೋಡು, ಕ್ಯಾಮರಾಮ್ಯಾನ್ ಹೇಳ್ತಾ ಇರೋದು ಎಂತ ಕಾಲು ಎಳಿಯಕ್ಕೆ ಬರ್ತಾ ಇರೋದು. ನನ್ನ ಮಗನಿಗೆ ಈ ಜಾರ್ಗನ್ಸ್ ಎಲ್ಲ ಕಳಿಸೋಷ್ಟರಲ್ಲಿ ನನಗೆ ಡೋಂಟ್ ಟ್ರೈ ಟು ಪುಲ್ ಮೈ ಲೆಗ್ಗು. ಈಗ ಬೇಸಿಕ್ ಇಂಗ್ಲೀಷಲ್ಲಿ ಇದೆಯಾ? ಓಕೆ, ಎಷ್ಟು ಲ್ಯಾಂಗ್ವೇಜ್ ಗೊತ್ತು ನಿನಗೆ? ಕನ್ನಡ ಗೊತ್ತಾ? ಕನ್ನಡ ಗೊತ್ತಾ? ಎಷ್ಟು ಗೊತ್ತು? 5. ಓಕೆ, ಇಂಗ್ಲೀಷು? ಡೂ ಯು ನೋ ಇಂಗ್ಲೀಷ್? ಹೌ ಮಚ್ ಯು ನೋ? ओके, हिंदी मालूम है? कितना मालूम है? हिंदी में बात करो. ಓಕೆ, ಮಲ್ಟಿಪಲ್ ಲ್ಯಾಂಗ್ವೇಜ್ ಕಲಿತಾ ಇದ್ದಾನೆ. ಆಯ್ತು. ಅಂದರೆ ಇದು ಗ್ರೈಂಡ್ ಮಾಡಬೇಕು. ಹೋಗ್ಬಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಬೇಕು. ಸಪ್ರೇಟ್. ಕ್ಯಾಮರಾ ಕಳಿಸ್ಬೇಕಾ ನಿಮ್ಮಿಂದ? ಬೇಡಲ್ಲ. ನಾವು ಈ ರೆಸಾರ್ಟ್ನ ರಿಟ್ರೀಟ್ ಮಾಡೋ ಒಂದು ಪ್ರಯತ್ನದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಲ್ಪ ದಿನ ಮರ್ತು ಬಿಟ್ಟಿದ್ವಿ. ಸೊ ಇವಾಗ ನಮಗೆ ಟೀಮ್ ಅವ್ರಿಗೆ ಯೂಟ್ಯೂಬ್ ವಿಡಿಯೋ ಹೇಗೆ ಮಾಡೋದು ಅಂತಲೇ ಮರ್ತು ಬಿಟ್ಟಿದ್ದಾರೆ. ನೋಡಿ, ನಮ್ಮ ಶೆಫ್ ಇದ್ದಾರೆ, ಅವ್ರು ಏನು ಐಟಮ್ ಹಾಕಬೇಕು ಅಂತಲೇ ಹೇಳಿಲ್ಲ. ಯಾಕೆ ಶೆಫ್, ಏನಾಯಿತು? ಅದು ಸೀಕ್ರೆಟ್ ರೆಸಿಪಿ. ಅದಕ್ಕೆ ಇಲ್ಲಿ ಇದು ಏನೇನು ಐಟಮ್ ಅಂತ ಹೇಳ್ಬಿಡಿ. ಅಕ್ಕಿ ಫ್ರೈ ಮಾಡಿಬಿಟ್ಟು ಪೊಡಿ ಮಾಡಿ ಉರ್ಸೋದಾ? ಉರಿಯೋದು. ಅಕ್ಕಿ ಹುರಿದು ನಾವು ಸ್ವಲ್ಪ ರಾ ಇಟ್ಕೊಳ್ತೀವಿ, ಆಯ್ತಾ? ನೀವು ನಮ್ಮ ಫ್ಯಾಮಿಲಿನೇ ಅಲ್ವಾ, ತೊಂದರೆ ಇಲ್ಲ. ರಾ ಆಗಿ ಆಮೇಲೆ ಇದು ಸ್ವಲ್ಪ ಬಟರ್ ಬೇಕು. ಬಟರ್ ಇಲ್ಲ ಸರ್, ಗೀ. ಓ ಸಾರಿ ಅದೇ ಆಮೇಲೆ ಇದು ಸ್ವಲ್ಪ ಇದು ಆಮೇಲೆ ಜಾಗ್ರಿ. ಆ ಜಾಗ್ರಿಯಲ್ಲಿ ಇದು ಪೆಪ್ಪರ್ ಮಾಡಿಬಿಟ್ಟು ಬಾಯ್ಲ್ ಮಾಡಿದೆ. ಇಲ್ಲಿ ನೋಡಿ ಇಲ್ಲಿ ಇದೆ. ಓಕೆ, ಇದು ಈಗ ಮೈನ್ ಇಂಗ್ರೀಡಿಯೆಂಟ್ಸ್. ಗ್ರೈಂಡಿಂಗ್ ಗ್ರೇಪ್ಸ್ ಮಾತ್ರ ಒಂದಿರಲ್ಲ, ಎಲ್ಲ ಬೆಕ್ಕು ತಿಂದಾಗಿರುತ್ತೆ ಆಲ್ರೆಡಿ. ನೋಡಿ, ಆಮೇಲೆ ಈಗ ಇದೊಂದು ಇನ್ಸಿಡೆಂಟ್ ಆಗಿದೆ ನೋಡಿ, ಲಾಯರ್ನೆಲ್ಲ ಕರ್ಸಿದೀವಿ ನೋಡಿ, ಅಲ್ಲಿ ಆ ಕಡೆ ಲಾಯರ್. ನೆಕ್ಸ್ಟ್ ಐಟಮ್ ಯಾವ್ದಿದೆ ನಿಮ್ದು? ಗುಲಾಬ್ ಜಾಮೂನ್ ಗೊತ್ತಿಲ್ಲ. ಓಕೆ, ಅನ್ಸ್ಮಾರ್ಟ್ ಗುಲಾಬ್ ಜಾಮೂನ್ ನಮ್ಮ ಸಮನಾಜರ್ ಮಾಡ್ತಾರೆ. ಓ ವೆರಿ ನೈಸ್, ಸೂಪರ್. ಓಕೆ, ರೆಡಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು? ಸುಮ್ಮನೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ? ಡೈರೆಕ್ಷನ್ನು ಇಲ್ಲಿ ನಿಂತಿದ್ದೀರಾ? ಒಲೆ ಇರೋದು ಆ ಕಡೆ. ಏನು ಕೆಲಸ ಆಯ್ತು ಈಗ. ಹಾಂ,
ಈಗ ಹೇಳಿ ಏನು ಮಾಡಬೇಕು? ಈಗ ಆಕ್ಚುಲಿ ಅದರಲ್ಲಿ ಜಾಗರಿ ಮತ್ತೆ ಇದು ಈಸಾನ. ಪರವಾಗಿಲ್ಲ, ನಮ್ಮ ಆಡಿಯನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ನೀನು ಮಾತಾಡುವಾಗ ನಾನು ಮಾತಾಡಲ್ಲ, ನಾನು ಮಾತಾಡುವಾಗ ನೀನು ಮಾತಾಡಬೇಡ. ಓಕೆ, ಈಗ ಏನು ಮಾಡ್ಬೇಕು ಹೇಳಿ? ಈಗ ಈ ಪಣಿಗೆ ನೀವು ಪುನಃ ಯಾಕೆ ಇಲ್ಲಿಗೆ ಬಂದಿದ್ದು? ಸರ್ ಆ ಪಣಿ ಐತಿ ಈ ಪಣಿಗೆ ಈ ಕೆಲಸಕ್ಕೆ ಇದೈತಿ ಈ ಕೆಲಸ ಇನ್ನು ಮಿಕ್ಸಿಂಗ್ ಕೆಲಸ. ಇದು ಬೇಯಿಸಿದೆಲ್ಲ ಮುಗ್ದೋಯ್ತು. ಓ, ಇದು ಇದು ಪೊಡಿ ಹಾಕಿದ್ದು, ಇದು ಒಡಿ ಮಾಡಿದ್ದು, ಒಡಿ ಮಾಡಿದ್ದು, ಇದು ಫ್ರೈ ಮಾಡಿದ್ದು. ಇದು ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ, ಮತ್ತೆ ಇದ್ರಿಗೆ ಸ್ವಲ್ಪ ವಿಯಾನು ಸ್ವಲ್ಪ ಹಾಕ್ತಾನೆ, ಆಯ್ತಾ? ಮಾಡುವಿ, ಹಾಕು ವಿಯಾನ್. ಏನಾಗ್ತದೆ ಬೀದ ಹಾಕು. ಲಾಸ್ಟಲ್ಲಿ. ಓಕೆ, ಎರಡು ನೋಡಿ, ಇಲ್ಲಿ 3 ಥರ ಇದ್ದಾರೆ. ಇವರು ಶೆಫ್ ಅಡುಗೆ ಮಾಡೋರು, ಇವರು ಶೆಫ್ ಅಪರೂಪಕ್ಕೆ ಆಗೋರು, ಇಲ್ಲಿ ಬರೀ ಆಕ್ಟಿಂಗ್ ಮಾಡ್ಕೊಂಡಿರೋರು. ಇಲ್ಲಿ ಮಾಡಿಬಿಟ್ಟು ಆಯ್ತು. ಚಿಲ್ಲಿ ಸಾಸ್. ಸರಿ, ನೆಕ್ಸ್ಟ್ ಜಾಗರಿ. ಈ ಜಾಗರಿ ನಾವು ಸೀಕ್ರೆಟ್ ರೆಸಿಪಿ ಇದೆ, ಬೇಕಾದ್ರೆ ಇಲ್ಲೇ ಬಂದ್ಬಿಟ್ಟು ಟೇಸ್ಟ್ ಮಾಡಿ ಸಾಕು. ಹುಕ್ ಹಾಕಿದ್ದಾರೆ, ಇಲ್ಲಿ ಬಂದ್ರೆ ಇದು ಸಿಗುತ್ತೆ ಅಂತ. ಅಂದ್ರೆ ನಮ್ದು ಆರ್ಗ್ಯಾನಿಕ್ ಜಾಗರಿ ಅದನ್ನ ಮಾಡಿರೋದಕ್ಕೆ. ನೈಸ್ ವಿಯಾನ್, ಸೂಪರ್. ನಿಮಗೆ ನೋಡಿ ಈಗ ಬಾಯಲ್ಲಿ ನೀರು ಬರ್ತಾ ಇರ್ಬೋದು, ಯಾಕೆಂತ ಹೇಳಿದ್ರೆ ಸ್ವಲ್ಪ ಇದು ಮೇಲ್ಗಡೆ ಗೀ, ಯಾಕೆಂತ ಹೇಳಿದ್ರೆ ನಮಗೆ ಹೊಟ್ಟೆ ಸಿಗ್ತಾ ಇದೆ. ಸ್ವಲ್ಪ 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 ಕೈಯಲ್ಲಿ ಹಾಕು, ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಹಾಕು. ಇಲ್ಲ ಪರವಾಗಿಲ್ಲ. ಏನ್ ಗೊತ್ತಾ, ಮಕ್ಕಳು ಅವನು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಈಸ್ ಎಕ್ಸ್ಕ್ಯೂಸ್ಡ್. ಅದೇ ಐ ಮೀನ್ ಎಂಡ್ ಆಫ್ ಇಟ್ ಅದೇನು ಯಾವುದೋ ಒಂದು ಕೈ ಅಷ್ಟೇ, ದೇವ್ರು ಕೊಟ್ಟಿರೋ ಕೈ ಎರಡು. ಅದಾದ್ಮೇಲೆ ಹ್ಯಾಂಡ್ ಮಿಕ್ಸಿಂಗ್. ಹ್ಯಾಂಡ್ ಮಿಕ್ಸಿಂಗು ಇದು ನಮ್ದು ಪಕ್ಕ ಯೂಟ್ಯೂಬ್ ವಿಡಿಯೋ ಹೇಗೆ ಮಾಡುವುದು ಅಂತ ಹೇಳ್ಬಿಟ್ಟು ಒಂದು ಕೋಚಿಂಗ್ ಇದು ರೆಸಿಪಿ ಬಗ್ಗೆ ತಲೆಗೆ ಇಟ್ಕೋಬೇಡಿ. ಇದು ಇಲ್ಲಿ ಬಂದಾಗ ನೀವು ಪ್ರಾಕ್ಟೀಸ್ ಮಾಡಿಸಿ. ಇಡ್ತಾಣಿಯಾ ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಸರಿ, ಓಕೆ, ಸೂಪರ್. ಸೊ ಇದು ಅರಿ ಉಂಡೆ ಅಂತ ಫಸ್ಟ್ ಟೈಮ್ ಮಾಡಿರೋದಾ ಇಲ್ಲ ಇದಕ್ಕಿಂತ ಮುಂಚೆ ಮಾಡಿ? ಅಲ್ಲ ಅಂದರೆ ಫಸ್ಟ್ ಟೈಮ್ ಅಲ್ಲ ಸರ್, ಫಸ್ಟ್ ಟೈಮ್ ಮಾಡಿದ್ದೀರಾ? 3 ಟೈಮ್ ಮಾಡಿ. 3 ಟೈಮ್. 2 ಸತಿ ಯಾರು ತಿಂದರು? 2 ಸತಿ ಗೆಸ್ಟ್ ತಿಂದಾರೆ ಬ್ಲಾಕಲ್ಲಿ. ಓಕೆ, ಇದು ಈಗಲೇ ತಿನ್ನೋದಾ ಆಮೇಲೆ ತಿನ್ನೋದಾ? ಸ್ವಲ್ಪ ಉಂಡೆ ಮಾಡಿಬಿಟ್ಟು ತಿನ್ನೋದು. ಆದರೆ ಇವ್ರದ್ದು ಪ್ರೊನೌನ್ಸಿಯೇಷನ್ ನನಗೆ ತುಂಬ ಇಷ್ಟ. ಅವರು ಹೆಂಗೆಂದರೆ ಕನ್ನಡ, ಇಂಗ್ಲೀಷು, ಮಲಯಾಳಂ, ಹಿಂದಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೇ ಥರ ಮಾತಾಡ್ತಾರೆ. ವಾಟ್ ಎಕ್ಸ್ಪ್ರೆಷನ್. ಹಲೋ, ಗೂಗಲ್ ಪೇ ಮಾಡಿಲ್ಲ, ವೆಯ್ಟ್ ಮಾಡು. ಟೇಸ್ಟ್ ಫನ್ ಆಗಿದೆ ಕೊಡಿ, ತುಂಬ ಸೀರಿಯಸ್ ಆಗಬೇಡಿ, ಯಾಕಂದರೆ ಲೈಫಲ್ಲಿ ತುಂಬ ಸೀರಿಯಸ್ ಇರಬಾರ್ದು ಅಲ್ವಾ ಲಾಯರ್? ಅಲ್ಲ, ಈಗ ಅದು ಮಿಕ್ಸ್ ಆಗ್ತಾ ಇದೆ. ಬನ್ನಿ, ಈಗ ನೀವು ಕೋಟ್ ಹಾಕೊಂಡು ಲಾಸ್ಟ್ ಟೈಮು ಯಾವುದೋ ಒಂದು ಕೆಫೆಗೆ ಹೋಗಿದ್ವಿ ಅಲ್ವಾ? ಕೆಫೆಗೆ ಹೋದಾಗ ನಿಮಗೆ ಎಲ್ಲ ಸೈಡ್ ಬಿಟ್ಟರು, ಆಮೇಲೆ ಇದೆಲ್ಲ ನೀರೆಲ್ಲ ತಂದುಕೊಟ್ರು, ಲಾಯರ್ ಅಂತ ತಂದ್ಕೊಂಡ್ರು. ಈಗ ಒಂದು ಸೆಕ್ಷನ್ದು ಹೆಸರು ನಂಬರ್ ಹೇಳಿ ನೋಡುವ. ಥೆಫ್ಟಿಗೆ ಯಾವ ಸೆಕ್ಷನ್? 420. ಅದು ಚೀಟಿಂಗು. ಅದೊಂದು ಗೊತ್ತು, 420 ಅಂದರೆ ಆ ಥರನೇ ಕೇಸ್ ನೀವು ಜಾಸ್ತಿ ಹ್ಯಾಂಡಲ್ ಮಾಡೋದಾ? 420 ಕೇಸಸ್ ಜಾಸ್ತಿ ಹ್ಯಾಂಡಲ್ ಮಾಡ್ತಾರೆ ಅವರು. ಅಂದರೆ ನೀವು ಯಾರಿಗೆ 420 ಯಾರು ಮಾಡ್ತಾರೆ, ಮೋಸ ಮಾಡೋರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಮೋಸ ಆದವ್ರಿಗೆ ಸಪೋರ್ಟ್ ಮಾಡ್ತೀರಾ? ಮೋಸ ಆದವರಿಗೆ. ಓ, ಸೊ ನ್ಯಾಯದ ಕಡೆ. ಶೆಫ್ ಹೋದ್ರು. ಶೆಫ್ ಎಲ್ಲೋದ್ರು ಶೆಫ್? ಅಲ್ಲಿ ಹೋಯ್ತು. ಅಲ್ಲಿ ಹೋಯ್ತಂತೆ. ಏನೋ ಸೌಂಡ್ ಕೇಳ್ತಾ ಇದೆ, ಬೆಂದಿಲ್ಲ ಕರೆಕ್ಟಾಗಿ. ನನಗೆ ಆ್ಯಕ್ಚುಲಿ ಗೊತ್ತಾಯ್ತು. ಇಲ್ಲ, ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತಾರದ, ಮುಗೀತು. ನಾವು ನಮ್ಮ ಶೆಫ್ನ ಈಗ ಎತ್ಕೊಂಡೋಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ. ಇವತ್ತು ಶೆಫ್ ಹೋಗ್ಬಿಟ್ಟು ನೋಡಿ ಗ್ರೈಂಡ್ ಮಾಡಿ. ಅಲ್ಲಿಗೆ ಫೈನಲ್ ಟಚ್ ನಡೀತಾ ಇದೆ. ರೌಂಡ್ ಮಾಡ್ತಾ ಇದ್ದಾರೆ. ಎಸ್, ಸೂಪರ್. ರೌಂಡ್ ಮಾಡಿಬಿಟ್ಟು ನೈಸ್. ಓ, ಕಲರ್ ಚೇಂಜ್ ಆಗೋಯ್ತು. ಸೂಪರ್, ವೆರಿ ನೈಸ್. ಇದು ಹೆಲ್ತಿ ಅನ್ಸುತ್ತಲ್ಲ? ಹೆಲ್ತಿ. ಜಾಗ್ರಿ ಒಂದು ಸ್ವೀಟ್ ಇದೆ ಅಂತ ಬಿಟ್ಟರೆ
ಇದು ಬೇಕಾದ್ರೆ ಲಡ್ಡು ಅಂತ ಹೇಳ್ಬೋದು. ಲಡು ಲಡು ಅಲ್ಲ ಅದು ಲಾಡು ಲಾಡು ಇಲ್ಲ ಪ್ರಾನ್ಸಿಷನ್ ಎಲ್ರಿಗೂ ಪ್ರಾಬ್ಲಮ್ ಇದೆ ಬಿಡಿ ಅಂತ ಕುഞ്ഞಿ ಕುഞ്ഞಿ ಅಂತ ಹೇಳೋಕೋ ಕುഞ്ഞಿ. ಹಾಂ ನೈಸ್. ತುಂಬ ಜನರಿಗೆ ಕುഞ്ഞಿ ಅಂತ ಹೇಳೋ ಕನ್ಫ್ಯೂಸ್ ಆಗುತ್ತೆ. ಏನು ನಿಲ್ಸೋದಾ ಬೇಡ. ವಾವ್ ವಾವ್ ಇದು ರೆಡಿಯಾಗಿದೆ. ಸೂಪರ್. ಓಕೆ, ಅಲ್ಲಿಗೆ ಈ ಒಂದು ಅರಿ ಉಂಡೆನ ತಿಂತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿದೆ. ಡಿಫ್ರೆಂಟ್. ನಾನು ಈ ಥರ ತಿಂದಿರಲಿಲ್ಲ ಮುಂಚೆ, ವಿಚ್ ಇಸ್ ಡಿಫ್ರೆಂಟ್ ಆ್ಯಂಡ್ ನೈಸ್. ಬಾಯ್ಲ್ಡ್ ರೈಸ್ ಬೇರೆ ಚೆನ್ನಾಗಿದೆ. ನೀವೇನಾದರೂ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ, ಇಲ್ಲಾಂದ್ರೆ ಇಲ್ಲಿ ಬಂದಾಗ ನಮ್ಮ ಶೆಫ್ ಹತ್ರ ಹೇಳ್ಬಿಟ್ಟು ಇದು ಮಾಡ್ಕೊಳ್ಳಿ. ಬನ್ನಿ ಶೆಫ್. ಸೊ ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಡೀನವ್ರೆ ನೀವು ಒಂದು ತಿನ್ಬಿಟ್ಟು ಹೇಳ್ಬಿಡಿ ಅಲ್ಲ ಪಾಪ, ಅಷ್ಟು ದೂರದಿಂದ ಬಂದಿದ್ದಾರೆ. ನೀವು ಕೋರ್ಟಿಗೆ ಯಾವಾಗ ಹೋಗೋದು? ಹೋಗ್ಬೇಕು ಈಗ. ಮತ್ತೆ ಸೋಪ್ ಬಗ್ಗೆ ಇದೆಯಲ್ಲ ಏನು ನಿಮ್ಮದು? ಓಕೆ, ನಮ್ಮ ಶಾಪ್ ನಮ್ಮದು ಅಂಟ್ ಆರ್ಗ್ಯಾನಿಕ್ ಶಾಪ್. ಅಲ್ಲಿ ಬಂದು ನಿಮಗೆ ಓಮೇಡ್ ಸೋಪ್ಸ್ ಎಲ್ಲ ಸಿಗುತ್ತೆ. ಅದು ಬಂದು ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಸನ್ ಟ್ಯಾನ್ಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಏನಿ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟು ಕಾಲೆಲ್ಲ ಆಗಿದೆ ಅದೆಲ್ಲ ಹೋಗುತ್ತೆ. ನಿಮಗೆ ಬರೀ 10 ಸೆಕೆಂಡ್ ಮಾತ್ರ ಪ್ರಮೋಷನ್ ಕೊಡ್ತಾ ಇರೋದು. ಫುಲ್ ನಿಮಿಷಗಟ್ಟಲೆ ಇವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಓಕೆ ಅಷ್ಟೇ ಆಯ್ತಾ? ಇನ್ನು ಏನಕ್ಕೆ ಹೇಳಕ್ಕಿದೆಯಾ? ಆಲ್ ಇಂಡಿಯಾ ಸಪ್ಲೈ ಇದೆಯಲ್ಲ? ಹೌದು, ಎಲ್ಲಿ ಬೇಕಾದರೂ ಕೊರಿಯರ್ ಮಾಡಿ ಕೊಡ್ತೇವೆ. ನನ್ನ ನಂಬರ್ ಚೆಕ್ ಮಾಡಿ, shop.organic. ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಮಾಡ್ಬಿಡ್ತೀರಾ ಅಂತ ಅಂಟ್ ಆರ್ಗ್ಯಾನಿಕ್ನ. ಓಕೆ ಹೇಳಿ, ನಂಬರ್ ಹೇಳ್ಬಿಡಿ ಇರಲಿ. 8296568127. ಹಾಂ, ಕಾಲ್ ಮಾಡಿ, ಏನಾದ್ರು ಬೇಕಂದ್ರೆ ಬುಕ್ ಮಾಡಿ. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಅಲ್ವಾ? ಓಕೆ, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗುವ, ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗಿ ಸಿಗುವ. ಬಾಯ್ ಬಾಯ್. Get